ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಹಿನ್ನೆಲೆಯಲ್ಲಿ ಇದೀಗ ಅಧಿಕಾರಿಗಳು ದೊಡ್ಡವರಲ್ಲ, ಸರ್ಕಾರ ಹಾಕಿದಲ್ಲಿ ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಉಡಾಫೆಯ ಉತ್ತರವನ್ನ ಕೊಟ್ಟಿದ್ದಾರೆ. ಸಚಿವ ಬಸವರಾಜ ರಾಯರೆಡ್ಡಿ ಉಡಾಫೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ದೊಡ್ಡವರಲ್ಲ, ಸರ್ಕಾರ ಹಾಕಿದಲ್ಲಿ ಅವರು ಹೋಗಬೇಕು, ಅವರೇನು ಮೇಲಿಂದ ಬಂದವರಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಉಡಾಫೆ ಉತ್ತರವನ್ನ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ ಸಚಿವ, ಅಧಿಕಾರಿಗಳೇನು ಮೇಲಿಂದ ಬಂದವರ ಅನ್ನುವಂಥ ಪ್ರಶ್ನೆಯನ್ನ ರಾಯರೆಡ್ಡಿ ಎತ್ತುತ್ತಾ ಇದ್ದಾರೆ. ಸರ್ಕಾರಕ್ಕಿಂತ ಐಎಎಸ್ ಐಪಿಎಸ್ ಅಧಿಕಾರಿಗಳು ದೊಡ್ಡವರಲ್ಲ, 9 ತಿಂಗಳಲ್ಲ ಸರ್ಕಾರ ಆದೇಶ ಮಾಡಿದ್ರೆ ಹೋಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 9 ತಿಂಗಳಲ್ಲ, 9 ದಿನದಲ್ಲಿ ಅಧಿಕಾರಿಗಳು ವರ್ಗಾವಣೆಯಾಗಬೇಕು. ಜನರನ್ನ ಭ್ರಷ್ಟರನ್ನಾಗಿ ಮಾಡಿದ್ದು ರಾಜಕೀಯ ಪಕ್ಷಗಳು, ಜನರನ್ನ ಕೆಡಿಸಿದ್ದೆ ನಮ್ಮಂತಹ ರಾಜಕಾರಣಿಗಳೇ ಭ್ರಷ್ಟರು ಅನ್ನುವಂತಹ ನಿಟ್ಟಿನಲ್ಲಿ ಬಸವರಾಜ ರಾಯರೆಡ್ಡಿ ಅದನ್ನ ಒಪ್ಪಿಕೊಳ್ತಾ ಇದ್ದಾರೆ. ಒಂದು ಕಡೆ ಅಧಿಕಾರಿಗಳ ವಿರುದ್ಧ ಹರಿಹಾಯ್ತಾ ಇದ್ದಾರೆ, ಮತ್ತೊಂದು ಕಡೆ ರಾಜಕಾರಣಿಗಳ ವಿರುದ್ಧವೂ ಕೂಡ ಅವರು ಒಂದಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ. ಜನರನ್ನ ಭ್ರಷ್ಟರನ್ನಾಗಿಸಿದ್ದು ರಾಜಕಾರಣಿಗಳೇ ಅನ್ನುವಂತಹ ಕಟು ಸತ್ಯವನ್ನ ಸದ್ಯ ಬಸವರಾಜ ರಾಯರೆಡ್ಡಿ ಒಪ್ಪಿಕೊಳ್ತಾ ಇದ್ದಾರೆ. ನಮ್ಮಂತಹ ರಾಜಕಾರಣಿಗಳು ಅನ್ನೋ ಮೂಲಕ ರಾಜಕೀಯ ನಾಯಕರ ಬಗ್ಗೆಯೂ ಒಂದಷ್ಟು ವಿವಾದಾತ್ಮಕವಾದಂತಹ ಹೇಳಿಕೆ, ಅದರ ಜೊತೆಗೇನೆ ಅಧಿಕಾರಿಗಳ ಬಗ್ಗೆಯೂ ಕೂಡ ಇದೀಗ ಉಡಾಫೆಯ ಉತ್ತರವನ್ನ ಬಸವರಾಜ ರಾಯರೆಡ್ಡಿ ನೀಡ್ತಾ ಇದ್ದಾರೆ. ರೋಹಿಣಿ ಸಿಂಧೂರಿ ಅವರ ವರ್ಗಾವಣೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಆರ್.ಪಿ. ಶರ್ಮಾ ಅವರ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಯರೆಡ್ಡಿ ಮಾತನಾಡ್ತಾ ಅಧಿಕಾರಿಗಳು ಮೇಲಿಂದ ಬಂದಿಲ್ಲ ಅನ್ನುವಂಥ ಕಮೆಂಟ್ ಅನ್ನ ಮಾಡುವ ಮೂಲಕ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಕೊಪ್ಪಳದಲ್ಲಿ ಉಡಾಫೆ ಉತ್ತರವನ್ನು ಕೊಟ್ಟಿರುವಂತಹ ಬಸವರಾಜ ರಾಯರೆಡ್ಡಿ ಅವರ ಬಾಯಿಂದ ಉದಿರುವಂತಹ ಮುತ್ತುಗಳು ಯಾವುದು ನೋಡೋಣ ಬನ್ನಿ. ಅಧಿಕಾರಿಗಳು ದೊಡ್ಡದಲ್ಲ, ಏನವರು ಅಧಿಕಾರಿಗಳಂದ್ರೆ ಏನು ಮೇಲೆ ತಿಳಿದು ಬಂದಾರ, ಏನವರು ಅಧಿಕಾರಿಗಳಂದ್ರೆ ಏನು ಮೇಲೆ ತಿಳಿದು ಬಂದಾರ, ಏನವರು ಅಧಿಕಾರಿಗಳಂದ್ರೆ ಏನು ಮೇಲೆ ತಿಳಿದು ಬಂದಾರ, ಏನವರು ಅಧಿಕಾರಿಗಳಂದ್ರೆ ಏನು ಮೇಲೆ ತಿಳಿದು ಬಂದಾರ. ಸರ್ಕಾರ ಇಲ್ಲಿನ ಹಾಕ್ಬೋದು, ಅಲ್ಲಿನ ಹಾಕ್ಬೋದು, ಎಲ್ಲಿ ಹಾಕ್ತಾರೆ ಅಲ್ಲಿ ಹೋಗ್ಬೇಕಾಗಿತ್ತು ಅಷ್ಟೇ. ಇಸ್ ಇಟ್ ಅ ಬಿಗ್ ಮ್ಯಾಟರ್? ಬರೀ 9 ದಿವಸ ಹೋಗ್ಬೇಕಾಗಿತ್ರಿ. ವಾಟ್ ಇಸ್ ರಾಂಗ್? ಗವರ್ಮೆಂಟ್ ಇಸ್ ಗವರ್ಮೆಂಟ್, ಹೂ ದೇ ಆರ್. ಸರ್ಕಾರಕ್ಕೆ ಪವರ್ ಇದೆ, ಯಾಕೆ ಬೇಕಾದ್ರೆ ನಾವು ಚೇಂಜ್ ಮಾಡ್ತೇವೆ, ಏನ್ ತಪ್ಪಿದೆ? 9 ತಿಂಗಳಲ್ಲಿ ಚೇಂಜ್ ಮಾಡಬಾರ್ದಂತೇನಿಲ್ಲ. ಅಧಿಕಾರಿಗಳು ದೊಡ್ಡದಲ್ಲ, ಏನವರು ಅಧಿಕಾರಿಗಳಂದ್ರೆ ಏನು ಮೇಲೆ ತಿಳಿದು ಬಂದಾರ, ಏನವರು ಅಧಿಕಾರಿಗಳಂದ್ರೆ ಏನು ಮೇಲೆ ತಿಳಿದು ಬಂದಾರ, ಏನವರು ಅಧಿಕಾರಿಗಳಂದ್ರೆ ಏನು ಮೇಲೆ ತಿಳಿದು ಬಂದಾರ, ಏನವರು ಅಧಿಕಾರಿಗಳಂದ್ರೆ ಏನು ಮೇಲೆ ತಿಳಿದು ಬಂದಾರ. ಸರ್ಕಾರ ಇಲ್ಲಿನ ಹಾಕ್ಬೋದು, ಅಲ್ಲಿನ ಹಾಕ್ಬೋದು, ಎಲ್ಲಿ ಹಾಕ್ತಾರೆ ಅಲ್ಲಿ ಹೋಗ್ಬೇಕಾಗಿತ್ತು ಅಷ್ಟೇ. ಇಸ್ ಇಟ್ ಅ ಬಿಗ್ ಮ್ಯಾಟರ್? ಬರೀ 9 ದಿವಸ ಹೋಗ್ಬೇಕಾಗಿತ್ರಿ. ವಾಟ್ ಇಸ್ ರಾಂಗ್? ಗವರ್ಮೆಂಟ್ ಇಸ್ ಗವರ್ಮೆಂಟ್, ಹೂ ದೇ ಆರ್. ಸರ್ಕಾರಕ್ಕೆ ಪವರ್ ಇದೆ, ಯಾಕೆ ಬೇಕಾದ್ರೆ ನಾವು ಚೇಂಜ್ ಮಾಡ್ತೇವೆ, ಏನ್ ತಪ್ಪಿದೆ? 9 ತಿಂಗಳಲ್ಲಿ ಚೇಂಜ್ ಮಾಡಬಾರ್ದಂತೇನಿಲ್ಲ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಮತ್ತೊಮ್ಮೆ ಬಸವರಾಜ ರಾಯರೆಡ್ಡಿ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅಧಿಕಾರಿಗಳು ಮೇಲಿಂದ ಏನು ಬಿದ್ದಿದ್ದಾರಾ ಅನ್ನುವಂತಹ ಹೇಳಿಕೆ, ಮೇಲಿಂದ ಬಂದಿದ್ದಾರಾ ಅನ್ನುವಂತ ಹೇಳಿಕೆ, ಜೊತೆಗೆ 9 ತಿಂಗಳಲ್ಲ 9 ದಿನದಲ್ಲಿ ಎತ್ತಂಗಡಿ ಮಾಡಿದ್ರು ಕೂಡ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನೆಲ್ಲ ಮಾತಾಡಿದ್ರು ಸಚಿವರು ಶಿವಕುಮಾರ್? ಆನಂದ್ ಮುರಳಿ, ಇಲ್ಲಿ ಪ್ರಮುಖವಾಗಿ ರಾಯರೆಡ್ಡಿ ಕಳೆದ ಒಂದು 3-4 ತಿಂಗಳ ಹಿಂದೆ ಮೋದಿ ಸ್ಯಾಲಿ ಅಂತ ಒಂದು ಉಡಾಫೆ ಉತ್ತರನ ಕೊಟ್ಟಿದ್ರು. ಈಗ ಮತ್ತೆ ರೆಡ್ಡಿ ಅವರು ತಮ್ಮ ಚಾಳಿಯನ್ನ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಈ IPS ಮತ್ತು IAS ಅಧಿಕಾರಿಗಳ ವರ್ಗಾವಣೆ ಕುರಿತು ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ರೋಹಿಣಿ ಸಿಂಧೂರಿ ಮತ್ತು ಕೊಪ್ಪಳ SP ಅನುಪ್ ಶೆಟ್ಟಿ ಇವರಿಬ್ರು ಸರ್ಕಾರದ ವಿರುದ್ಧ ತಿರುಗು ಬಿದ್ದಿದ್ದಾರೆ ಮತ್ತು ವರ್ಗಾವಣೆಯನ್ನ ಖಂಡಿಸಿ ಸ್ಟೇ ತಂದಿದ್ದಾರೆ ಅಂತ ಮಾಧ್ಯಮವರು ಪ್ರಶ್ನೆ ಕೇಳಿದಾಗ ಈ ಒಂದು ರಾಯರೆಡ್ಡಿ ಅವರು ಉನ್ನತ ಶಿಕ್ಷಣ ಸಚಿವರಾಗಿ ಒಂದು ಉಡಾಫೆ ಉತ್ತರವನ್ನ ಕೊಡ್ತಾರೆ. ಇಲ್ಲಿ ವರ್ಗಾವಣೆಯನ್ನ ಬಸವರಾಜ ರಾಯರೆಡ್ಡಿ ಅವರು ಸಮರ್ಥನೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಅವರು ಸರ್ಕಾರಕ್ಕಿಂತ ದೊಡ್ಡವರಲ್ಲ, ಸರ್ಕಾರವೇ ಸುಪ್ರೀಮು. ನೀವು ಸುಖ ಸುಮ್ಮನೆ ಅಧಿಕಾರಿಗಳನ್ನ ಹೀರೋ ಮಾಡ್ತಿದ್ದೀರಿ, ಅವರು ಮೇಲಿಂದ ಇಳಿದು ಬಂದವರಲ್ಲ, ಅವರು ಸರ್ಕಾರನೇ ಸುಪ್ರೀಮು. ಸರ್ಕಾರ 9 ತಿಂಗಳ ಅವಧಿಯಲ್ಲ, ಕೇವಲ 9 ದಿನದಲ್ಲಿ ವರ್ಗಾವಣೆ ಮಾಡಿದ್ರು ಕೂಡ ಅಧಿಕಾರಿಗಳು ಅಲ್ಲಿಗೆ ಹೋಗ್ಬೇಕು. ಸರ್ಕಾರವೇ ಅಂತಿಮ, ನೀವು ಸುಖ ಸುಮ್ಮನೆ ಅಧಿಕಾರಿಗಳನ್ನ ಹೀರೋ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈ ಸರ್ಕಾರಕ್ಕೆ ಮುಜುಗರ ಆಗಿದೆ ಇವರಿಬ್ಬರ ವಿಷಯದಲ್ಲೂ ಅಂತ ಕೇಳಿದ್ರೆ ಇಲ್ಲ, ಯಾವುದೇ ತರಹದ ಮುಜುಗರ ಸರ್ಕಾರಕ್ಕಾಗಿಲ್ಲ. ಅವ್ರಿಗೆ ಸ್ಟೇ ಹೋಗೋಕೆ ಅವ್ರಿಗೆ ಇರುತ್ತೆ, ಕಾರಣನೂ ಇರುತ್ತೆ, ಅವರು ಸ್ಟೇ ಹೋಗ್ಬೋದು. ಸ್ಟೇ ಹೋಗಿದ್ದಕ್ಕೆ ನನಗೆ ಬೇಸರ ಇಲ್ಲ. ಆದ್ರೆ ಫೈನಲಿ ಅಧಿಕಾರಿಗಳ ಎತ್ತಂಗಡಿ ವಿಚಾರದಲ್ಲಿ ಸರ್ಕಾರವೇ ಅಂತಿಮ. ಸರ್ಕಾರ 9 ದಿನದಲ್ಲ ಆದ್ರೂ ಅವ್ರನ್ನ ಎಲ್ಲಿಗೆ ಬೇಕಾದಲ್ಲಿ ವರ್ಗಾವಣೆ ಮಾಡಬಹುದು. ನೀವು ಸುಖ ಸುಮ್ಮನೆ ಇದನ್ನ ಸರ್ಕಾರಕ್ಕೆ ಮುಜುಗರ ಅಂತ ವರದಿ ಮಾಡ್ತಿದ್ರಿ, ಅವ್ರನ್ನ ಹೀರೋಗಳನ್ನಾಗಿ ಮಾಡ್ತಿದ್ರಿ ಅಂತ ಹೇಳ್ತಾರೆ. ಇದರ ಆಚೆಗೆ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಈ ಒಂದು ಜನ ಚೆನ್ನಾಗಿದ್ದಾರೆ, ಈ ಬಾರಿ ಚುನಾವಣೆಯಲ್ಲಿ
ಜಾತಿ ವ್ಯವಸ್ಥೆ ನಡೆಯಲ್ಲ. ಇಡೀ ರಾಜ್ಯದಲ್ಲಿ ಕೇವಲ 1% ಮಾತ್ರ ಜಾತಿ ಆಧಾರದ ಮೇಲೆ ಚುನಾವಣೆ ನೀಡುತ್ತೆ. ಇಡೀ ದೇಶ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಜನರನ್ನ ಭ್ರಷ್ಟರನ್ನಾಗಿ ಮಾಡಿದ್ದು ರಾಜಕೀಯ ಪಕ್ಷಗಳಂತ ತಾವೇ ಹೇಳ್ತಾರೆ. ಅದಲ್ಲದೆ ನಮ್ಮಂತಹ ರಾಜಕೀಯ ನಾಯಕರು ಜನರನ್ನ ಭ್ರಷ್ಟರನ್ನಾಗಿ ಮಾಡಿದ್ದಾರೆ. ಜನ ಯಾರು ಕೂಡ ಹಣ ಕೊಡಿ ಅಂತ ಕೇಳಲ್ಲ, ಜಾತಿ ಯಾವುದು ಅಂತ ಕೇಳಲ್ಲ. ಆದ್ರೆ ನಮ್ಮಂತಹ ರಾಜಕಾರಣಿಗಳೇ ಅವರಿಗೆ ನಾವು ಜಾತಿಯನ್ನ ಹೇಳ್ತೀವಿ, ಹಣವನ್ನ ಕೊಡ್ತೀವಿ ಅಂತ ರಾಜಕಾರಣಿಗಳಾಗಿಯೂ ಕೂಡ ತಮ್ಮನ್ನ ತಾವು ಭ್ರಷ್ಟರಂತ ಇಲ್ಲಿ ರಾಯರೆಡ್ಡಿ ಅವರು ಒಪ್ಕೊಂಡಿದ್ದಾರೆ. ಇಡೀ ದೇಶದಲ್ಲಿ ಈ ವ್ಯವಸ್ಥೆ ಇದೆ. ರಾಜಕಾರಣಿಗಳು ಎಲ್ಲರೂ ಕೂಡ ಜನರನ್ನ ಕೆಡಿಸ್ತಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಆನಂದ್ ಇಲ್ಲಿ ಅವರು. ಇನ್ನು ಶಿವಕುಮಾರ್, ಈ ರೀತಿಯಾದಂತಹ ಹೇಳಿಕೆ ಕೊಡೋದು ಮೊದಲೇನಲ್ಲ. ಬಸವರಾಜ ರಾಯರೆಡ್ಡಿ ಅವರು ಹಲವಾರು ಬಾರಿ ಇದ್ದದೇ ಒಂದು ಉಡಾಫೆ ಉತ್ತರವನ್ನ ಕೊಡ್ತಾರೆ, ಮತ್ತೆ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಯಾಕೆ ಈ ವಿಷಯ ಬಂತು ಅಂತ ಅಧಿಕಾರಿಗಳನ್ನ ಏನ್ ಬೇಕು ಇದ್ರು ಮಾಡಬಹುದು ಅಂತ ಅನ್ಕೊಂಡಿದ್ದಾರೆ ಸರ್ಕಾರಕ್ಕೆ ಅಧಿಕಾರ ಇದೆ. ಅಧಿಕಾರಿಗಳನ್ನ ಎಲ್ಲಿ ಬೇಕಿದ್ರು ವರ್ಗಾವಣೆ ಮಾಡಬಹುದು. ಬಟ್ ಅವ್ರನ್ನ ಆದ್ರೆ ಕಾನೂನಿನ ಪ್ರಕಾರ ಹೋರಾಟ ಮಾಡ್ತಾ ಇರುವಂತಹ ಅಧಿಕಾರಿಗಳ ವಿರುದ್ಧ ಈ ರೀತಿಯಾಗಿ ಹರಿಹಾಯೋದು ಎಷ್ಟು ಸರಿ ಅಂತ ಆನಂದ್ ಬುರ್ಲಿ ಇಲ್ಲಿ ಪ್ರಮುಖವಾಗಿ ಬಸವರಾಜ ರಾಯರೆಡ್ಡಿ ಅವರು ಉನ್ನತ ಶಿಕ್ಷಣ ಸಚಿವರು ಕಳೆದ 5-6 ತಿಂಗಳ ಹಿಂದೆ ಮೋದಿ ಸಾಯ್ಲಿ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದಾಗಿಂದ ನಾನು ಆತರ ಹೇಳಿಲ್ಲ ಅಂತ ವಾಪಸ್ ಮತ್ತೆ ಯೂಟರ್ನ್ ಹೊಡೆದ್ರು. ಆಮೇಲೆ ಮೊನ್ನೆ ರಾಹುಲ್ ಗಾಂಧಿ ಹೈದರಾಬಾದ್ ಕರ್ನಾಟಕ ಪ್ರವಾಸವಿದ್ದಾಗ ಆ IB-ಯನ್ನ 25 ಲಕ್ಷ ರೂಪಾಯಿ ಖರ್ಚು ಮಾಡಿ ನವೀಕರಣ ಮಾಡಿದ್ರು. ಅಲ್ಲಿ ಫಾರಿನ್ ಟಾಯ್ಲೆಟ್ ಅನ್ನ ಹಾಕಿದ್ರು. ಆದ್ರೆ ಜನಸಾಮಾನ್ಯರು ಈ ಒಂದು ರಾಯರೆಡ್ಡಿಯವರನ್ನ ಈ ಟಾಯ್ಲೆಟ್ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಟಾಯ್ಲೆಟ್ ಎಲ್ಲ ಬಿಟ್ಟಾಕಿರಿ, ನನಗದು ಬರಲ್ಲ, ನೀವು ಏನಿದ್ರು ನಗರಸಭೆ ಅಧಿಕಾರಿಗಳನ್ನ ಕೇಳಿ ಅಂತ ರಾಯರೆಡ್ಡಿ ಅವರು ಜನರಿಗೆ ಹೇಳ್ತಾರೆ. ಆದ್ರೆ ರಾಹುಲ್ ಗಾಂಧಿನ ಓಲೈಸಲಿ ಅಲ್ಲಿ 25 ಲಕ್ಷ ಖರ್ಚು ಮಾಡ್ತಾರೆ. ಈ ರೀತಿಯಾಗಿ ಹಲವಾರು ಬಾರಿ ಉಡಾಫೆ ಉತ್ತರವನ್ನ ಬಸವರಾಜ ರಾಯರೆಡ್ಡಿ ಅವರು ಕೊಡ್ತಿದ್ದಾರೆ. ಇಲ್ಲಿ ಅವರು ಪ್ರಮುಖವಾಗಿ ಸರ್ಕಾರವನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳು ಯಾರೂ ಶಾಶ್ವತವಲ್ಲ ಅಂತ ಹೇಳ್ತಾರೆ. ಆದ್ರೆ ಅಧಿಕಾರಿಗಳು ನಾವು 60 ವರ್ಷ ಇರ್ತೀವಿ, ಗೌರ್ಮೆಂಟ್ 5 ವರ್ಷ ಇರುತ್ತೆ ಅನ್ನೋದು ಅಧಿಕಾರಿಗಳ ಮಾತು. ಇದು ರಾಯರೆಡ್ಡಿ ಅವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಕೇವಲ 5 ವರ್ಷದಲ್ಲಿದ್ದಂತಹ ರಾಜಕಾರಣಿಗಳು ಅಧಿಕಾರಿಗಳನ್ನ ಹೇಗ್ ಬೇಕಾದ್ರೂ ಕಂಟ್ರೋಲ್ ಮಾಡಬಹುದು ಅನ್ನೋದು ರಾಯರೆಡ್ಡಿ ಅವರ ಮನಸ್ಥಿತಿಯಲ್ಲಿದೆ. ಮತ್ತು ಅವ್ರು ಯಾರೂ ದೊಡ್ಡವರಲ್ಲ, ಮೇಲಿಂದ ಇಳಿದು ಬಂದವರಲ್ಲ, ಸರ್ಕಾರವೇ ಸುಪ್ರೀಂ ಅಂತ ಹೇಳ್ತಿದ್ದಾರೆ. ಅಧಿಕಾರಿಗಳು ಸರ್ಕಾರದ ಅಣತಿಯಂತೆ ಕೆಲಸ ಮಾಡಬೇಕು ಅನ್ನೋದು ಇಲ್ಲಿ ರಾಯರೆಡ್ಡಿ ಅವರ ಸ್ಪಷ್ಟ ಉದ್ದೇಶವಾಗಿದೆ. ಸರ್ಕಾರ ಏನ್ ಹೇಳ್ತೆ ಅದನ್ನ ಅಧಿಕಾರಿಗಳು ಮಾಡ್ಬೇಕಂತ ಹೇಳಿ ರಾಯರೆಡ್ಡಿ ಅವರು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಆನಂದ್, ಓಕೆ, ಧನ್ಯವಾದ ಶಿವಕುಮಾರ್ ಮಾಹಿತಿಗಾಗಿ. ಓಕೆ, ಇದು ಕೊಪ್ಪಳದಲ್ಲಿ ಸಚಿವ ರಾಯರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ. ಇದು ಉನ್ನತ ಶಿಕ್ಷಣ ಸಚಿವ ರಾಯರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ಮೇಲಿಂದ ಬಂದಿದ್ದಾರೆ ಅನ್ನುವಂತ ಪ್ರಶ್ನೆ, ಜೊತೆಗೆ ಸರ್ಕಾರ ಎಲ್ಲಿ ವರ್ಗಾವಣೆ ಮಾಡುತ್ತೋ ಅಲ್ಲಿ ವರ್ಗಾವಣೆ ಆಗಿ ಹೋಗಬೇಕು, ಅವರು ಅಲ್ಲಿ ಹೋಗಿ ಚಾರ್ಜ್ ಅನ್ನ ತೆಗೆದುಕೊಳ್ಬೇಕು, ಅವ್ರು ಯಾರು ಕೂಡ ಮೇಲಿಂದ ಬಂದಿಲ್ಲ ಅಂತ. ಜೊತೆಗೆ ಸರ್ಕಾರಕ್ಕೆ ಅಧಿಕಾರ ಇದೆ, ಯಾರನ್ನ ಯಾವಾಗ ಬೇಕಿದ್ರೂ ಕೂಡ ವರ್ಗಾಯಿಸಬಹುದು. ಅಧಿಕಾರಿಗಳನ್ನ 9 ತಿಂಗಳು ಕಾಯುವಂತ ಅವಶ್ಯಕತೆ ಇಲ್ಲ, ಕೇವಲ 9 ದಿನದಲ್ಲೂ ಕೂಡ ನಾವು ಅವರನ್ನ ವರ್ಗಾವಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಮತ್ತೊಂದು ಕಡೆ ರಾಜಕಾರಣಿಗಳೇ ಜನರನ್ನ ಭ್ರಷ್ಟರನ್ನಾಗಿ ಮಾಡಿರೋದು, ಜನ ಹಣ ಕೇಳೋದಿಲ್ಲ, ನಾವೇ ಹೋಗಿ ಅವರಿಗೆ ಹಣವನ್ನ ಕೊಡ್ತೇವೆ, ಜಾತಿ ಕೇಳೋದಿಲ್ಲ, ನಾವೇ ಅವರಿಗೆ ಜಾತಿಯನ್ನ ಹೇಳ್ತೇವೆ, ಈ ರೀತಿಯಾದಂತಹ ಒಂದಷ್ಟು ಮಾತುಗಳನ್ನ ಆಡ್ತಾ ಇದ್ದಂತ ಸಚಿವರು ಏಕಾಏಕಿ ಅಧಿಕಾರಿಗಳ ವಿರುದ್ಧ ಹರಿಹಾಯುವಂತ ಕೆಲಸವನ್ನ ಮಾಡಿದ್ರು. ಯಾವ ಅಧಿಕಾರಿಯೂ ಕೂಡ ಮೇಲಿಂದ ಬಂದಿಲ್ಲ, ಸರ್ಕಾರದ ಅಣತಿಯಂತೆ ಕೆಲಸ ಮಾಡಬೇಕು, ಸರ್ಕಾರ ಎಲ್ಲಿ ವರ್ಗಾವಣೆ ಮಾಡುತ್ತೋ ಅಲ್ಲಿಗೆ ತೆರಳಿ ಚಾರ್ಜ್ ಅನ್ನ ತೆಗೆದುಕೊಂಡು ಕೆಲಸವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಉಡಾಫೆಯ ಉತ್ತರವನ್ನ ಕೊಟ್ಟಿದ್ದಾರೆ ಬಸವರಾಜ ರಾಯರೆಡ್ಡಿ. ಅದರಲ್ಲೂ ಕೂಡ 9 ತಿಂಗಳು ಕಾಯುವಂತ ಅವಶ್ಯಕತೆ ಏನಿದೆ ರೀ, 9 ದಿನದಲ್ಲಿ ಹೋಗಬೇಕು ಅವರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ರತಿಕ್ರಿಯೆಯನ್ನ ಬಸವರಾಜ ರಾಯರೆಡ್ಡಿ ಕೊಟ್ಟಿದ್ದಾರೆ. ಇನ್ನು ಕಳೆದ ಕೆಲ ದಿನಗಳ ಹಿಂದಷ್ಟೇ ರಾಯರೆಡ್ಡಿ ಮಾತಾಡ್ತಾ ಮೋದಿ ಸಾಯ್ಲಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಂತಹದ್ದೇ ಉಡಾಫೆಯ ಉತ್ತರ ಮತ್ತೆ ಇದೀಗ ಬಸವರಾಜ ರಾಯರೆಡ್ಡಿ ಅವರಿಂದ ಬರ್ತಾ ಇದೆ. ಅಧಿಕಾರಿಗಳು ಮೇಲಿಂದ ಬಂದಿದ್ದಾರಾ ಅನ್ನುವಂಥ ಪ್ರಶ್ನೆ. 9 ತಿಂಗಳಲ್ಲ, 9 ದಿನದಲ್ಲಿ ವರ್ಗಾವಣೆಯಾದರೂ ಕೂಡ ಅವರು ಅಲ್ಲಿಂದ ತೆರಳಬೇಕು, ಅಲ್ಲಿಂದ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಹೇಳಿಕೆ ಕೊಡುವ ಮೂಲಕ ಮತ್ತೊಮ್ಮೆ ತಮ್ಮ ಉಡಾಫೆ ಉತ್ತರ ಕೊಡೋ ಚಾಳಿಯನ್ನ ಅಲ್ಲಿ ಸಚಿವರು ಮುಂದುವರಿಸ್ತಾ ಇದ್ದಾರೆ. ಅಧಿಕಾರಿಗಳು ದೊಡ್ಡದಲ್ಲ, ಏನವರು ಅಧಿಕಾರಿಗಳಂದ್ರೆ ಏನು ಮೇಲೆ ತಿಳಿದು ಬಂದಾರ, ಏನವರು ಅಧಿಕಾರಿಗಳಂದ್ರೆ ಏನು ಮೇಲೆ ತಿಳಿದು ಬಂದಾರ, ಏನವರು ಅಧಿಕಾರಿಗಳಂದ್ರೆ ಏನು ಮೇಲೆ ತಿಳಿದು ಬಂದಾರ, ಏನವರು ಅಧಿಕಾರಿಗಳಂದ್ರೆ ಏನು ಮೇಲೆ ತಿಳಿದು ಬಂದಾರ. ಸರ್ಕಾರ ಇಲ್ಲಿನ ಹಾಕ್ಬೋದು, ಅಲ್ಲಿನ ಹಾಕ್ಬೋದು, ಎಲ್ಲಿ ಹಾಕ್ಬೋದು ಅಲ್ಲಿ ಹೋಗ್ಬೇಕಾಗಿತ್ತು ಅಷ್ಟೇ. ಇಸ್ ಇಟ್ ಅ ಬಿಗ್ ಮ್ಯಾಟರ್? ಬರೀ 9 ದಿವಸ ಹೋಗ್ಬೇಕಾಗಿತ್ತು ರೀ. ಗವರ್ಮೆಂಟ್ ಇಸ್ ಗವರ್ಮೆಂಟ್, ಹೂ ದೇ ಆರ್. ಸರ್ಕಾರಕ್ಕೆ ಪವರ್ ಇದೆ, ಯಾಕೆ ಬೇಕಾದ್ರೆ ನಾವು ಚೇಂಜ್ ಮಾಡ್ತೇವೆ, ಏನ್ ತಪ್ಪಿದೆ? 9 ತಿಂಗಳಲ್ಲಿ ಚೇಂಜ್ ಮಾಡಬಾರ್ದು ಅಂತೇನಿಲ್ಲ. ಅಧಿಕಾರಿಗಳು ದೊಡ್ಡದಲ್ಲ, ಏನವರು ಅಧಿಕಾರಿಗಳಂದ್ರೆ ಏನು ಮೇಲೆ ತಿಳಿದು ಬಂದಾರ, ಏನವರು ಅಧಿಕಾರಿಗಳಂದ್ರೆ ಏನು ಮೇಲೆ ತಿಳಿದು ಬಂದಾರ, ಏನವರು ಅಧಿಕಾರಿಗಳಂದ್ರೆ ಏನು ಮೇಲೆ ತಿಳಿದು ಬಂದಾರ, ಏನವರು ಅಧಿಕಾರಿಗಳಂದ್ರೆ ಏನು ಮೇಲೆ ತಿಳಿದು ಬಂದಾರ.
ಸರ್ಕಾರ ಇಲ್ಲಿನ ಹಾಕ್ಬೋದು, ಅಲ್ಲಿನ ಹಾಕ್ಬೋದು, ಎಲ್ಲಿ ಹಾಕ್ತಾರೆ ಅಲ್ಲಿ ಹೋಗ್ಬೇಕಾಗಿತ್ತು ಅಷ್ಟೇ. ಇಸ್ ಇಟ್ ಅ ಬಿಗ್ ಮ್ಯಾಟರ್? ಬರೀ 9 ದಿವಸ ಹೋಗ್ಬೇಕಾಗಿತ್ತು ರೀ. ವಾಟ್ ಇಸ್ ರಾಂಗ್? ಗವರ್ಮೆಂಟ್ ಇಸ್ ಗವರ್ಮೆಂಟ್. ಹೂ ದೇ ಆರ್? ಸರ್ಕಾರಕ್ಕೆ ಪವರ್ ಇದೆ, ಯಾಕೆ ಬೇಕಾದ್ರೆ ನಾವು ಚೇಂಜ್ ಮಾಡ್ತೇವೆ, ಏನ್ ತಪ್ಪಿದೆ? 9 ತಿಂಗಳಲ್ಲಿ ಚೇಂಜ್. ಇವರು ಹೇಳ್ತಾ ಇದ್ದಾರೆ ಅಧಿಕಾರಿಗಳನ್ನ ಎಲ್ಲಿ ವರ್ಗಾವಣೆ ಮಾಡ್ತೀವಿ ಅಲ್ಲಿಗೆ ಹೋಗಬೇಕು, 9 ತಿಂಗಳಲ್ಲ 9 ದಿನದಲ್ಲಿ ಹೋಗಬೇಕು ಅಂತ. ಕೊನೆಗೆ ಹೂ ದೇ ಆರ್ ಅನ್ನುವಂತ ಮಾತನ್ನ ಕೇಳ್ತಾ ಇದ್ದಾರೆ ಸಚಿವರೇ. ಅವರು ಪರೀಕ್ಷೆಯನ್ನ ಬರೆದು ಅಲ್ಲಿ ನೇಮಕಾತಿಯನ್ನ ಹೊಂದಿ ಸರ್ಕಾರದ ಕೆಲಸಗಳನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿಯೋಜಿತಗೊಂಡಿರುವಂತಹ ಅಧಿಕಾರಿಗಳು. ಅವರಿಗೆ ಅವರದ್ದೇ ಆದಂತಹ ಕಾನೂನಿದೆ, ವರ್ಗಾವಣೆ ಮಾಡೋದಕ್ಕೂ ಕೂಡ ಕಾನೂನಿದೆ. ಆ ಕಾನೂನನ್ನ ಉಲ್ಲಂಘಿಸಿರುವ ಕಾರಣಕ್ಕಾಗಿಯೇ, ಆ ಕಾನೂನನ್ನ ನೀವು ಗಾಳಿಗೆ ತೂರಿರುವಂತಹ ಕಾರಣಕ್ಕಾಗಿಯೇ ಇಬ್ಬರು ಅಧಿಕಾರಿಗಳು ಕಾನೂನಿನ ಪ್ರಕಾರವೇ ಹೋರಾಟವನ್ನ ಮಾಡ್ತಾ ಇದ್ದಾರೆ ವಿನಃ ಅವ್ರು ಯಾರೂ ಕೂಡ ವೈಯಕ್ತಿಕವಾಗಲಿ ಅಥವಾ ಸರ್ಕಾರದ ನಿರ್ಧಾರವಾಗ್ಲಿ ಯಾರು ಕೂಡ ವೈಯಕ್ತಿಕವಾಗಿ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ. ಅವರು ಪ್ರಶ್ನೆ ಮಾಡ್ತಾ ಇರೋದು ನೀವು ತೆಗೆದುಕೊಂಡಿರುವಂತಹ ನಿರ್ಧಾರವನ್ನ, ಅಂದ್ರೆ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರವನ್ನ ಅವರು ಕಾನೂನಾತ್ಮಕವಾಗಿಯೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ನೆಲದ ಕಾನೂನೇನಿದೆ ಅದರ ಅಡಿಯಲ್ಲಿಯೇ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವ್ರು ಯಾರು ಅಂತ ಕೇಳಿದ್ರೆ ನಿಮ್ಮದೇ ಸರ್ಕಾರದಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಅಧಿಕಾರಿಗಳು. ನಿಮಗೆ ಹೇಗೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವಂತ ಅಧಿಕಾರ ಇದೆಯೋ ಅದೇ ರೀತಿಯಾಗಿ ನೆಲದ ಕಾನೂನಿನ ಪ್ರಕಾರ ಹೋರಾಟ ಮಾಡಿ ಆ ಕಾನೂನಿನ ಪ್ರಕಾರ ಜಯಗಳಿಸುವಂತ ಅಧಿಕಾರ ಕೂಡ ಅಧಿಕಾರಿಗಳಿಗಿದೆ. ಅದನ್ನ ಪ್ರಶ್ನೆ ಮಾಡುವಂತದ್ದು ಎಷ್ಟು ಸರಿ ಅನ್ನುವಂತ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾರೆ. ಉಡಾಫೆ ಉತ್ತರ ಇದು. ನಿಜವಾಗ್ಲೂ ಅಧಿಕಾರಿಗಳೇನು ಮೇಲಿಂದ ಬಂದಿದ್ದಾರೆ ಅನ್ನುವಂತ ಮಾತು, ಯಾವ ಅಧಿಕಾರಿ ಕೂಡ ನಾನು ಮೇಲಿಂದ ಬಂದಿದ್ದೀನಿ ಅನ್ನುವಂತ ಮಾತುಗಳಾಗ್ಲಿ ಅಥವಾ ನಾನು ಬೇರೆ ಲೋಕದಿಂದ ಬಂದಿದ್ದೀನಿ ಅನ್ನುವಂತ ಮಾತುಗಳನ್ನ ಯಾವ ಅಧಿಕಾರಿಯೂ ಹೇಳೋದಿಲ್ಲ. ಆದ್ರೆ ಸಚಿವರಿಗೆ ಹಾಗನಿಸಿರಬೇಕು, ಆ ಕಾರಣಕ್ಕಾಗಿ ಮೇಲಿಂದ ಬಂದಿದ್ದಾರೆ ಅನ್ನುವಂಥ ಮಾತು. 9 ತಿಂಗಳಲ್ಲ 9 ದಿನದಲ್ಲಿ ವರ್ಗಾವಣೆ ಮಾಡಿದ್ರು ಕೂಡ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಚಿವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನೋಡಿದ್ರೆ ಬಸವರಾಜ ರಾಯರೆಡ್ಡಿ ಅವರಿಂದ ಇಂಥ ಮಾತುಗಳನ್ನೇ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ. ಯಾಕಂದ್ರೆ ಈ ಹಿಂದೆ ಹಲವಾರು ಬಾರಿ ಬೇರೆ ಬೇರೆ ಆದಂತಹ ಉಡಾಫೆ ಉತ್ತರಗಳನ್ನ ಕೊಟ್ಟು ಪೇಚಿಗೆ ಸಿಲುಕಿ ತದನಂತರದಲ್ಲಿ ಯೂಟರ್ನ್ ಹೊಡೆಯುವಂತ ಕೆಲಸವನ್ನ ಮಾಡ್ತಾರೆ. ಸ್ವತಃ ರಾಹುಲ್ ಗಾಂಧಿ ಅವರು ಬಂದಂತ ಸಂದರ್ಭದಲ್ಲಿ ಟಾಯ್ಲೆಟ್ ವಿಷಯಕ್ಕಾಗಿ ಮಾತನಾಡಿದ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ನಗರಸಭೆಯವರಿಗೆ ಗೊತ್ತಿದೆ, ನನಗೇನು ಗೊತ್ತು ಅನ್ನುವಂತ ಉಡಾಫೆ ಉತ್ತರ ಸೇರಿದಂತೆ ಅವರ ಇಡೀ ಉತ್ತರಕ್ಕೆ ಇದೊಂದು ಸೇರ್ಪಡೆ ಆಗ್ತಾ ಇದೆ ಅಧಿಕಾರಿಗಳ ಮೇಲಿನ ಆ ಸಿಟ್ಟು. ರೋಹಿಣಿ ಸಿಂಧೂರಿ ಜೊತೆಗೆ ಅನೂಪ್ ಶೆಟ್ಟಿ ಇಬ್ಬರೇನು ಅಧಿಕಾರಿಗಳಿದ್ರು, ಅವರನ್ನ ಸರ್ಕಾರ ಏಕಾಏಕಿ ವರ್ಗಾವಣೆ ಮಾಡಿತ್ತು. ಆದರೆ ವರ್ಗಾವಣೆಯನ್ನ ಪ್ರಶ್ನಿಸಿ ರೋಹಿಣಿ ಸಿಂಧೂರಿ ಸಿಎಟಿ ಮೊರೆ ಹೋಗಿರೋ ಕಾರಣಕ್ಕಾಗಿ ಆ ಸರ್ಕಾರಕ್ಕೆ ಒಂದು ರೀತಿಯಾದಂತಹ ಇರುಸು ಮುರುಸು ಕಂಡು ಬರ್ತಾ ಇತ್ತು. ವರ್ಗಾವಣೆ ಮಾಡಿದ್ರು, ತದನಂತರದಲ್ಲಿ ತಡೆ ಕೊಟ್ಟಿತ್ತು. ಮತ್ತೊಂದು ಬಾರಿ ವರ್ಗಾವಣೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಸಿಎಟಿಯಲ್ಲಿ ಆ ಮ್ಯಾಟರ್ ಈಗಲೂ ಕೂಡ ನಡೀತಾ ಇದೆ. ಆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳಿ ಎನ್ನುವಂತಹ ಆದೇಶ ಕೂಡ ಈಗಾಗಲೇ ಬಂದಾಗಿದೆ. ಇಂಥ ನಿಟ್ಟಿನಲ್ಲಿ ಯಾವ ಕಾರಣಕ್ಕಾಗಿ ಬಸವರಾಜ ರಾಯರೆಡ್ಡಿ ಈ ರೀತಿಯಾದಂತಹ ನುಡಿಮುತ್ತುಗಳನ್ನು ಅಧಿಕಾರಿಗಳ ಮೇಲೆ ಉದುರಿಸ್ತಾ ಇದ್ದಾರೆ ಅನ್ನೋದು ಕೂಡ ಸದ್ಯ ಗೊತ್ತಾಗ್ತಾ ಇಲ್ಲ. ಈ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿ ಮುಖಂಡ ಅಶ್ವತ್ಥ ನಾರಾಯಣ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶ್ವತ್ಥ ನಾರಾಯಣ ಅವರೇ, ಸಚಿವರು ಮತ್ತೊಂದು ಬಾರಿ ಅಧಿಕಾರಿಗಳ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಮೇಲಿಂದ ಬಂದಿದ್ದಾರಾ, 9 ತಿಂಗಳಲ್ಲ 9 ದಿನದಲ್ಲಿ ಹೋಗಬೇಕು ಅಂತ. ಸಚಿವರಿಗೆ ರೂಢಿ ಆಗ್ಬಿಟ್ಟಿದ್ಯಾ ಅಂತ ಉಡಾಫೆ ಉತ್ತರ ಕೊಡೋದು? ಇಲ್ಲ, ಸರ್ಕಾರ ಅನ್ನುವಂಥದ್ದು ಕೇವಲ ಚುನಾಯಿತ ಪ್ರತಿನಿಧಿಗಳಿಂದ ಮಾತ್ರ ಅಲ್ಲ. IAS IPS ಅಧಿಕಾರಿಗಳು ಪಾರ್ಟ್ ಆಫ್ ದಿ ಗವರ್ನಮೆಂಟ್. ಅದಕ್ಕೊಂದು ಸಿಸ್ಟಮ್ ಇದೆ, ರೀತಿ ನೀತಿ ಇದೆ. ಒಂದು ಇಲಾಖೆಯಲ್ಲಿ ಒಬ್ಬ ಅಧಿಕಾರಿನ ಒಂದು ಸ್ಥಳಕ್ಕೆ ವರ್ಗಾವಣೆ ಮಾಡಿದಾಗ ಆ ಸ್ಥಳದ ವಿಚಾರಗಳನ್ನ ಅಲ್ಲಿನ ಆಗುವುಗಳನ್ನು ತಿಳ್ಕೊಳ್ಳೋದಕ್ಕೆ ಅವರಿಗೆ ಸಾಕಷ್ಟು ಸಮಯಗಳನ್ನು ಬೇಕಾಗ್ತದೆ. 3 ತಿಂಗಳಿಗೆ 6 ತಿಂಗಳಿಗೆ ಈ ರೀತಿ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಹೋಗ್ಬೇಕು ಅನ್ನೋಂಥದ್ದು ಹೇಳೋರೆ. ಇದೇನು ತೊಗಲಕ್ ದರ್ಬಾರ್ ಅನ್ನೋ ರೀತಿಯಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಮಾತಾಡ್ತಾ ಇದ್ದಾರೆ. ಇದು ಅವ್ರಿಗೆ ಎಲ್ಲ ಒಂದ್ ಕಡೆ ಈ ಸರ್ಕಾರ ತನ್ನ ಜವಾಬ್ದಾರಿ ಅನ್ನೋದನ್ನ ಮರ್ತ್ಕೊಂಡು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಕೇವಲ ದುಡ್ಡಿನ ದಂಧೆಗೋಸ್ಕರ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡದೆ ಒಂದು ಉದ್ಯೋಗ ಅನ್ಕೊಂಡ್ಬಿಟ್ಟಿದ್ದಾರೆ ಈ ಸರ್ಕಾರ. ಜವಾಬ್ದಾರಿನಿಲ್ಲ. ಚುನಾವಣೆ ಹತ್ರ ಬರ್ತಾ ಇದೆ. ಇವತ್ತು ಒಂದು ಸ್ಟೇಬಲ್ ಆಗಿ ಗವರ್ನಮೆಂಟ್ ರನ್ ಆಗ್ಬೇಕು ಟಿಲ್ ಎಂಡ್ ಆಫ್ ದಿ ಎಲೆಕ್ಷನ್. ಆ ಒಂದು ಕಾನ್ಸೆಪ್ಟ್ ಅಲ್ಲ ಈ ಸರ್ಕಾರಕ್ಕೆ. ಪ್ರತಿಯೊಂದು ವಿಷಯದಲ್ಲೂ ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಂಡು ಕೇವಲ ಎಲ್ಲ ಒಂದ್ ಕಡೆ ಹಣ ಮತ್ತು ದುಡ್ಡಿನ ದಂಧೆನೇ ತಿಳ್ಕೊಂಡ್ಬಿಟ್ಟಿದ್ದಾರೆ ವರ್ಗಾವಣೆ ಮಾಡೋದ್ರಲ್ಲಿ. ಇದು ಸರ್ಕಾರದ ಒಂದು ಲ್ಯಾಪ್ಸಸ್ ಅನ್ನು ಎತ್ತು ತೋರಿಸ್ತಾ ಇದೆ ಅಂತ. ಅಲ್ಲ, ಸರ್ಕಾರಕ್ಕೆ ಅಧಿಕಾರಿಗಳನ್ನ ಎಲ್ಲಿ ಬೇಕಿದ್ರು ವರ್ಗಾವಣೆ ಮಾಡುವಂತ ಅಧಿಕಾರ ಇದ್ರೆ ಆ ವರ್ಗಾವಣೆನ ಪ್ರಶ್ನಿಸುವಂತ ಹಕ್ಕು ಕೂಡ ಅವರಿಗಿದೆ ಅಧಿಕಾರಿಗಳಿಗೆ. ಅದೇ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿ ಬೇಕಾಬಿಟ್ಟು ಮಕ್ಕಳ ಆಟದ ತರ ಆಡೋ ರೀತಿನಲ್ಲಿ ಆಗಬಿಟ್ಟಿದೆ. ಏನೋ ಒಂದು ಇದಕ್ಕೊಂದು ಇದಿದೆ, ಟೆಂಪರರಿ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರಲ್ಲ, ಆ ತರ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರನ ಇವರು. ಇದು ಟೆಂಪರರಿ ಅಡ್ಜಸ್ಟ್ಮೆಂಟ್ ಆಗಿ ನಡೆಸುವಂತ ಸರ್ಕಾರಗಳು ಅಲ್ಲ ಇದು. 5 ವರ್ಷ ಒಂದು ಚುನಾಯಿತ ಸರ್ಕಾರಕ್ಕೆ 5 ವರ್ಷ ಯಾವ ರೀತಿ ಅವಕಾಶ ಇದೆ. ಒಬ್ಬ ಅಧಿಕಾರಿ IAS IPS ಅಧಿಕಾರಿಗೂ ಒಂದು ಇಲಾಖೆಯಿಂದ ಒಂದು ಸ್ಥಳಕ್ಕೆ ವರ್ಗಾವಣೆ ಆದಾಗ ಅವ್ರಿಗೂ ಅದೇ ಅಂತ ಒಂದು ಪೀರಿಯಡ್ ಇರುತ್ತೆ, ಡ್ಯೂರೇಷನ್ ಇರುತ್ತೆ.
ಅರ್ಥ ಮಾಡ್ಕೊಳ್ತಾರೆ. 3 ತಿಂಗಳು ಅಧಿಕಾರಿಗಳು ವರ್ಗ ಮಾಡ್ಕೊಳ್ತಾರೆ. ಅವ್ರ ಅಧಿಕಾರಿಗಳಿಗೆ CID ಹೋಗಿ ಸ್ಟೇ ತರಬೇಕು ಅಂತ ಹೇಳಿ ಸ್ಟೇ ತಂದು ಕೆಲಸ ಮಾಡ್ತಾರೆ. ಈ ಸರ್ಕಾರ ಯಾವ ಲೆವೆಲ್ ನಡೀತಿದೆ ಅರ್ಥ ಮಾಡ್ಕೋಬೇಕು. ನಿಜ ನಿಜ, ಪದೇ ಪದೇ ಇಂಥದ್ದೇ ಕೆಲಸಗಳನ್ನ ಮಾಡಿ ಇರುಸು ಮುರುಸು ಉಂಟಾಗ್ತಿದೆ, ಸರ್ಕಾರಕ್ಕೆ ಮುಖಭಂಗ ಆಗ್ತಿದೆ, ಆದ್ರೂ ಪಟ್ಟು ಬಿಡ್ತಾ ಇಲ್ಲ ಅವರು. ಇಲ್ಲ, ಇದು ಸರ್ಕಾರನೇ ಅಲ್ಲ ಬಿಡಿದಿ, ಸರ್ಕಾರ ನಡೆಸುವಂತ ಇದೇ ಇಲ್ಲ. ಇಂಥ ಮಾನ್ಯ ದಿವಂಗತ ಗುಂಡೂರಾವ್ ಕಾಲದಿಂದ ಈ ಸರ್ಕಾರಗಳ ಮುಖ್ಯಮಂತ್ರಿಗಳನ್ನ ನೋಡ್ತಾ ಇದ್ವಿ. ಇಂಥ ಒಂದು ಬೇಜವಾಬ್ದಾರಿತಂದ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಇನ್ನೊಂದಿಲ್ಲ. ಪಾರ್ಟಿ ಬಗ್ಗೆ ಆಗ್ಬೋದು, ಆಡಳಿತದ ಬಗ್ಗೆ ಆಗ್ಬೋದು, ಸರ್ಕಾರದ ಬಗ್ಗೆ ಆಗ್ಬೋದು, ವಿರೋಧ ಪಕ್ಷದನ್ನ ನಡೆಸ್ಕೊಳ್ಳುವಂತ ರೀತಿ ಬಗ್ಗೆ ಆಗ್ಬೋದು, ಎಲ್ಲವೂ ಸಹ ತನ್ನ ಮೂಗಿನ ಕೆಳಗಡೆ ನಡೀಬೇಕು ಅನ್ನತಕ್ಕಂಥ ಒಂದು ದುರಾಲೋಚನೆಯಿಂದ ಇವತ್ತು ಎಂಟೈರ್ ಸ್ಟೇಟ್ ಗವರ್ನಮೆಂಟ್ ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗ್ತಾ ಇದೆ. ನೇರ ಹೊಣೆ ಮುಖ್ಯಮಂತ್ರಿಗಳು. ಅಲ್ಲ, ಬಸವರಾಜ ರಾಯರೆಡ್ಡಿ ಉಡಾಫೆ ಉತ್ತರ ಕೊಡೋದು ಇದೇನು ಮೊದಲೇನಲ್ಲ, ಈ ಹಿಂದೆ ಕೂಡ ಹಲವಾರು ಬಾರಿ ಕೊಟ್ಟಿದ್ದಾರೆ. ನಾಚಿಕೆ ಆಗ್ಬೇಕು ಅವ್ರಿಗೆ. ಒಬ್ಬ ಕುಲಪತಿ ಹೇಳ್ತಾರೆ ಈ ಸರ್ಕಾರಕ್ಕೆ ಸೂಟ್ ಕೊಂಡೋದ್ರೆ ಈ ಸರ್ಕಾರದ ಕೆಲಸ ಆಗೋದು ಅಂತ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಹೇಳ್ತಾರೆ ಮಲ್ಲಿಕಾ ಗಂಟಿ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಹೌದು ಹೌದು ಹೌದು. ಕುಲಪತಿ ಹೇಳ್ತಾರೆ ಈ ಸರ್ಕಾರದಲ್ಲಿ ಕೆಲಸ ಮಾಡಿಸ್ಕೋಬೇಕು, ದುಡ್ಡು ತುಂಬಿಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಯಾಕಿರ್ಬೇಕು ಇವರು ಮಂತ್ರಿಗಳು? ಮಂತ್ರಿ ಆಗ ಸ್ಥಾನದಲ್ಲಿ ಉಳಿಲಿಕ್ಕೆ ಮುಂದುವರಿಲಿಕ್ಕೆ ಯೋಗ್ಯತೆ ಇದೆ ಅನ್ನೋದು ಯೋಚನೆ ಮಾಡ್ಬೇಕು ಈ ಸರ್ಕಾರಕ್ಕೆ ಮಂತ್ರಿಗಳು. ಓಕೆ ಓಕೆ, ಧನ್ಯವಾದ ಧನ್ಯವಾದ ಅಶ್ವಥ್ ನಾರಾಯಣ ಅವರೇ ಟಿವಿ9 ಜೊತೆ ಮಾತಾಡಿದ್ದಕ್ಕೆ.